ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಧನತ್ರಯೋದಶಿಯ ಸಮಯದಲ್ಲಿ ಪೂಜೆಯ ಮುಹೂರ್ತ ಮತ್ತು ಪೂಜಾ ವಿಧಾನ, ಈ ಒಂದು ದಿನ ಏನೇನು ಶಾಪಿಂಗ್ ಮಾಡಬೇಕು, ಮಹತ್ವ ಏನು ಮತ್ತು ಮಂತ್ರಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಈ ಧನತ್ರಯೋದಶಿಗೆ ಒಂದು ಪ್ರಾಮುಖ್ಯತೆ ನೋಡ್ರಿ ಜಾಸ್ತಿನೇ ಐತೆ ಅಂತ ಹೇಳ್ಬೋದು. ಧನ್ವಂತರಿ ದೇವರು ಜನಿಸಿದ ದಿನವನ್ನು ಧನತ್ರಯೋದಶಿ ಅಂತ ಕೂಡ ಆಚರಣೆ ಮಾಡ್ತೀವಿ. ಧನತ್ರಯೋದಶಿ ಹಬ್ಬವನ್ನು ಅಕ್ಟೋಬರ್ 18ನೇ ತಾರೀಕು ಶನಿವಾರ ದಿವಸ ಆಚರಣೆಯನ್ನು ಮಾಡಲಾಗುತ್ತೆ. ಈ ದಿನ ಧನ್ವಂತರಿ ದೇವನನ್ನು, ಲಕ್ಷ್ಮೀ ದೇವಿಯನ್ನು ಮತ್ತು ಕುಬೇರ ದೇವನನ್ನು ಪೂಜಿಸುವಂಥ ಸಂಪ್ರದಾಯ ಐತೆ ನೋಡ್ರಿ. ಈ ಧನತ್ರಯೋದಶಿ ದಿನದಂದು ಚಿನ್ನ ಬೆಳ್ಳಿ ಖರೀದಿಸಲು ಮತ್ತು ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಯಾವುದು, ಮತ್ತು ಹಂಗೆ ಧನತ್ರಯೋದಶಿ ಪೂಜೆಯನ್ನು ಮಾಡೋದು ಹೇಗೆ, ಮಹತ್ವ ಏನು, ಮಂತ್ರಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಧನತ್ರಯೋದಶಿ ಅಥವಾ ಧನ್ತೆರಸ್ ಹಬ್ಬ ನೋಡ್ರಿ 5 ದಿನಗಳ ಕಾಲ ದೀಪಾವಳಿ ಹಬ್ಬದ ಮೊದಲನೇ ದಿನ ಅಂತ ಹೇಳ್ಬೋದು. ಈ ದಿನ ನೋಡ್ರಿ ಧನ್ವಂತರಿ ದೇವನು ಪ್ರಕಟಗೊಂಡ ಅಂತ ಹೇಳಲಾಗುತ್ತೆ. ಧನ್ವಂತರಿ ದೇವರ ಒಂದು ಆಚರಣೆ ಈ ದಿನ ಮಾಡಲಾಗುತ್ತೆ ನೋಡ್ರಿ. ಈ ದಿನವನ್ನು ಧನ್ವಂತರಿ, ಕುಬೇರ, ಯಮ ಮತ್ತು ಲಕ್ಷ್ಮೀ ದೇವಿಯ ಆರೋಗ್ಯ, ಸಂಪತ್ತು, ಅದೃಷ್ಟ ಮತ್ತು ದೈವಿಕ ರಕ್ಷಣೆಯನ್ನು ಗೌರವಿಸಲು ಆಚರಣೆಯನ್ನು ಮಾಡಲಾಗುತ್ತೆ. ಈ ಒಂದು ಪವಿತ್ರ ದಿನದಂದು ಜನರು ಚಿನ್ನ ಬೆಳ್ಳಿ ಪಾತ್ರೆಗಳು ಮತ್ತು ಇತರ ಉಪಯುಕ್ತ ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾರೆ. ಅದೇ ಥರನ ಧನ್ವಂತರಿ ದೇವರನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಕೂಡ ಪೂಜೆಯನ್ನು ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ನೋಡ್ರಿ, ಈ ವರ್ಷ ಧನ್ತೆರಸ್ ಅಥವಾ ಧನತ್ರಯೋದಶಿ ಹಬ್ಬವನ್ನು ಅಕ್ಟೋಬರ್ 18ನೇ ತಾರೀಕು ಶನಿವಾರ ಆಚರಣೆಯನ್ನು ಮಾಡಲಾಗುತ್ತೆ ನೋಡ್ರಿ. ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋಣಂತೆ. ಶುಭ ಮುಹೂರ್ತವನ್ನು ಕೂಡ ಹೇಳ್ತೀನಿ ನೋಡ್ರಿ ಈ ವಿಡಿಯೋದಲ್ಲಿ. ಮತ್ತು ಧನತ್ರಯೋದಶಿಯ ಮಹತ್ವ ಏನಪ್ಪ ಅಂದ್ರೆ, ಧನ್ತೆರಸ್ ಎಂಬುದು ನೋಡ್ರಿ 2 ಪದಗಳಿಂದ ಸೃಷ್ಟಿಯಾಗಿರುವಂಥದ್ದು. ಇದರೊಳಗೆ ಧನ ಅಂದರೆ ಸಂಪತ್ತು ಮತ್ತು ತೆರಸ್ ಅಂದರೆ ಅಶ್ವಿನಿ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷದ 13ನೇ ದಿನ ಅಂತಂದು ಹೇಳಲಾಗುತ್ತೆ. ಈ ಧನತ್ರಯೋದಶಿಯ ಪವಿತ್ರ ದಿನದಂದು ನೋಡ್ರಿ ಭಕ್ತರು ಜೀವನದೊಳಗೆ ಸಂಪತ್ತು, ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ಭಗವಾನ್ ಕುಬೇರ, ಭಗವಾನ್ ಧನ್ವಂತರಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ ನೋಡ್ರಿ. ಈ ದಿನವನ್ನು ಭಗವಾನ್ ಧನ್ವಂತರಿಗೆ ಜನ್ಮದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಆದ್ದರಿಂದ ಜನರು ಈ ಒಂದು ಶುಭ ದಿನದಂದು ಭಗವಾನ್ ಧನ್ವಂತರಿಯನ್ನು ಅತ್ಯಂತ ಭಕ್ತಿ ಮತ್ತು ಪರಿಶುದ್ಧತೆಯಿಂದ ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ಷೋಡಶೋಪಚಾರದ ಜೊತೆಗೆ ಭಗವಾನ್ ಧನ್ವಂತರಿಯನ್ನು ಪೂಜಿಸೋದು ಕೂಡ ಸೂಕ್ತ. ಈ ಧನ್ವಂತರಿಯನ್ನು ಈ ದಿವಸ ಏನಪ್ಪ ಅಂದ್ರೆ ಸ್ನಾನ, ಬಟ್ಟೆ, ಆಭರಣ ಮತ್ತು ಹೂವುಗಳು, ಧೂಪ, ದೀಪ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಆರತಿ, ನೈವೇದ್ಯ ಎಲ್ಲ ಪರಿಕ್ರಮಗಳೊಂದಿಗೆ ಪೂಜೆಯನ್ನು ಮಾಡಲಾಗುತ್ತೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನೋಡ್ರಿ, ಸಮುದ್ರ ಮಂಥನದ ಸಮಯದೊಳಗೆ ಹೆಚ್ಚುವರಿ ಸಂಪತ್ತನ್ನು ಹೊಂದಿರುವಂಥ ಲಕ್ಷ್ಮಿ ಮತ್ತು ಕುಬೇರ ದೇವನನ್ನು ಜನರು ಈ ದಿನ ಪೂಜೆಯನ್ನು ಮಾಡ್ತಾರೆ. ಈ ನಿರ್ದಿಷ್ಟ ದಿನದಂದು ನೋಡ್ರಿ ಜನರು ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಅದು ಕೂಡ ಅತ್ಯಂತ ಶುಭ ಅನ್ನೋವಂಥ ಒಂದು ನಂಬಿಕೆ ಐತೆ ನೋಡ್ರಿ. ಬೆಲೆಬಾಳುವಂತಹ ಚಿನ್ನದ ವಸ್ತು, ಬೆಳ್ಳಿ ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾರೆ. ಆಮೇಲೆ ಅಡುಗೆ ಪಾತ್ರೆಗಳನ್ನು ಕೂಡ ಖರೀದಿ ಮಾಡ್ತಾರೆ. ಬೆಳ್ಳಿ ಬಂಗಾರಗಳನ್ನು ಕೂಡ ಖರೀದಿ ಮಾಡ್ತಾರೆ. ಈ ರೀತಿ ಮಾಡೋದು ಅದೃಷ್ಟ ಮತ್ತು ಸಂಕೇತ, ಸಮೃದ್ಧಿಯ ಸಂಕೇತ ಅಂತಂದು ಹೇಳ್ಬೋದು. ಧನತ್ರಯೋದಶಿ ನೋಡ್ರಿ, ಈ ದಿನ ಪೂಜೆ ವಿಧಾನ ಸ್ವಲ್ಪ ಸಿಂಪಲ್ಲಾಗಿ ನೋಡೋದಾದರೆ, ಧನತ್ರಯೋದಶಿ ದಿನದಂದು ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡೋ ಮೂಲಕ ಶುದ್ಧರಾಗ್ತಾರೆ. ಮತ್ತು ಮನೆಯನ್ನು, ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕಾರವನ್ನು ಮಾಡ್ತಾರೆ ನೋಡ್ರಿ. ಶುಚಿಗೊಳಿಸಿದ ನಂತರ ಜನರು ತಮ್ಮ ಮನೆ ಮತ್ತು ಕೆಲಸದ ಸ್ಥಳಗಳು ಹೂವುಗಳು, ರಂಗೋಲಿಗಳ ಮತ್ತು ದೀಪಗಳಿಂದ ಅಲಂಕಾರವನ್ನು ಮಾಡ್ತಾರೆ. ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾರೆ ನೋಡ್ರಿ. ಧನಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ. ಇಡೀ ಕುಟುಂಬ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಹೂವು, ಕುಂಕುಮ, ಅಕ್ಷತೆ ಮತ್ತು ದೇಸಿಯ ತುಪ್ಪದಿಂದ ದೀಪಗಳನ್ನು ಬೆಳಗಿಸ್ತಾರೆ. ಈ ದಿನ ಕುಬೇರ ಮತ್ತು ಧನ್ವಂತರಿ ದೇವನನ್ನು ಕೂಡ ಪೂಜೆ ಮಾಡಲಾಗುತ್ತೆ. ಲಕ್ಷ್ಮೀ ದೇವಿಯನ್ನು ಗೌರವಿಸಲು ಈ ದಿನ ಏನಪ್ಪ ಅಂದ್ರೆ ರುಚಿಕರವಾದ ತಿಂಡಿ ತಿನಿಸು ಮತ್ತು ಪ್ರಸಾದಗಳನ್ನು ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡಲಾಗುತ್ತೆ ನೋಡ್ರಿ. ಧನತ್ರಯೋದಶಿ ದಿನದಂದು ಯಮನ ಆಶೀರ್ವಾದ ಪಡೆದುಕೊಳ್ಳೋಕ್ಕಾಗಿ ಯಮದೀಪವನ್ನು ಕೂಡ ಹಚ್ಚಲಾಗುತ್ತೆ. ಪೂಜೆ ಕೊನೆಯಲ್ಲಿ ಧನ್ವಂತರಿ ದೇವನಿಗೆ ಆರತಿಯನ್ನು ಕೂಡ ಮಾಡಲಾಗುತ್ತೆ ನೋಡ್ರಿ. ಧನತ್ರಯೋದಶಿಯ ಮಂತ್ರಗಳು ಯಾವ್ಯಾವು ಅಂತ ನೋಡೋಣ. ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಮಂತ್ರಗಳನ್ನು ಹಾಕಿರ್ತೀನಿ ನೋಡ್ರಿ. ಓಂ ಧನ್ವಂತರಿಯೇ ನಮಃ, ಓಂ ಶ್ರೀ ಧನ್ವಂತರಿಯೇ ನಮಃ, ಓಂ ಹ್ರೀಂ ಶ್ರೀಂ ಹ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ, ಓಂ ಶ್ರೀಂ ಹ್ರೀಂ ಹ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ ಅಂತ ಈ ಒಂದು ಮಂತ್ರವನ್ನು
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿರಿ. ಮತ್ತು ಈ ಧನತ್ರಯೋದಶಿ ದಿನದಂದು ಏನನ್ನು ಖರೀದಿಸಬೇಕು ಅಂತ ನೋಡೋದಾದರೆ ನೋಡಿರಿ, ಸ್ಥಿರತೆ ಮತ್ತು ಉಳಿತಾಯದ ಸಂಕೇತವಾದಂತಹ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಬೇಕು. ಶುದ್ಧತೆ ಮತ್ತು ದೈನಂದಿನ ಬಳಕೆಗೆ ಸಂಬಂಧಿಸಿರುವಂತಹ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಕೂಡ ಖರೀದಿಸಬಹುದು. ಇವಾಗಿನ ಕಾಲದಲ್ಲಿ ಎಲ್ಲರಿಗೂ ಚಿನ್ನ ಬೆಳ್ಳಿ ತೊಗೊಳ್ಳೋದು ಕಷ್ಟ, ಆದರೆ ಮನೆಗೆ ಬೇಕಾಗಿರುವಂತಹ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಖರೀದಿಸ್ಬೋದು ನೋಡಿರಿ. ಇವುಗಳನ್ನು ಮನೆಯ ಒಳಗೆ ತರುವ ಮುನ್ನ ಅದರಲ್ಲಿ ಏನಪ್ಪ ಅಂದರೆ ಅಕ್ಕಿ ಅಥವಾ ನೀರನ್ನು ತುಂಬಿಸಿ ಮನೆಗೆ ತೊಗೊಂಬಂದ್ರೆ ಶ್ರೇಷ್ಠ. ಅದರ ಜೊತೆಗೆ ಗೋಮತಿ ಚಕ್ರ ಮತ್ತು ಕೊತ್ತಂಬರಿ ಬೀಜ, ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳು ಇವನ್ನು ಕೂಡ ತರ್ಬೋದು. ಗೋಮತಿ ಚಕ್ರ ಮತ್ತು ಕೊತ್ತಂಬರಿ ಬೀಜ ನೋಡಿರಿ ಲಕ್ಷ್ಮಿಗೆ ಸಂಬಂಧಿಸಿರುವಂಥದ್ದಾಗಿರೋದ್ರಿಂದ ಇವನ್ನು ಕೂಡ ನೀವು ತರ್ಬೋದು. ಚಿನ್ನ ಬೆಳ್ಳಿ ಆದರೆ ಸಾಧ್ಯತೆ ಆದರೆ ಸಣ್ಣ ಪುಟ್ಟ ಏನಾದರೂ ತೊಗೊಳ್ಳೋದಾದರೆ ತೊಗೋಬೋದು ನೋಡಿರಿ. ಲಕ್ಷ್ಮೀ ಗಣೇಶನ ವಿಗ್ರಹಗಳನ್ನು ಕೂಡ ತೊಗೋಬೋದು. ಮತ್ತು ಅದ್ರ ಜೊತೆಗೆ ಆಯುರ್ವೇದಿಕ್ ಪುಸ್ತಕಗಳು, ಧನ್ವಂತರಿಯ ಒಂದು ಜಯಂತಿ ಆಚರಣೆ ಮಾಡೋದ್ರಿಂದ ಆಯುರ್ವೇದದ ಪುಸ್ತಕಗಳನ್ನು ಕೂಡ ಖರೀದಿ ಮಾಡ್ಬೋದು. ಮತ್ತು ಆರೋಗ್ಯಕರ ದಿನಸಿ ಸಾಮಗ್ರಿಗಳನ್ನು ಕೂಡ ಈ ದಿನ ಖರೀದಿಯನ್ನು ಮಾಡ್ಬೋದು ನೋಡಿರಿ. ಧನತ್ರಯೋದಶಿಯ ದಿನಾಂಕ ನೋಡಿರಿ, ಅಕ್ಟೋಬರ್ 18ನೇ ತಾರೀಕು ಶನಿವಾರ. ಆರಂಭ ನೋಡಿರಿ, ಧನತ್ರಯೋದಶಿ ಆರಂಭ ಅಕ್ಟೋಬರ್ 18ನೇ ತಾರೀಕು ಶನಿವಾರ ಮಧ್ಯಾಹ್ನ 12:18 ಪ್ರಾರಂಭ ಆಗುತ್ತೆ. ಮುಕ್ತಾಯ ಅಕ್ಟೋಬರ್ 19ನೇ ತಾರೀಕು ಭಾನುವಾರ ಮಧ್ಯಾಹ್ನ 1:51 ಮುಕ್ತಾಯ ಆಗುತ್ತೆ ನೋಡಿರಿ. ಈ ಧನತ್ರಯೋದಶಿ ಪೂಜೆ ಮುಹೂರ್ತ ಅಕ್ಟೋಬರ್ 18ರಂದು ಶನಿವಾರ ಸಂಜೆ 7:15 8:19 ಮಾಡ್ಕೋಬೋದು ನೋಡಿರಿ. ಇದಿಷ್ಟು ಧನತ್ರಯೋದಶಿಯ ಪೂಜಾ ಒಂದು ಮುಹೂರ್ತ ಮತ್ತು ಧನತ್ರಯೋದಶಿಯ ಪೂಜಾ ಮಾಹಿತಿ ನೋಡಿರಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.